ಏನು ಸಾಕು ನನಗೆ. ಸಾಮಾನ್ಯ ವ್ಯಕ್ತಿಯಾಗಿ ಒಬ್ಬ ಹೊಲ ಉಳ್ತಿದ್ದಂಥ ಒಬ್ಬ ಹಳ್ಳಿಯ ರೈತನ ಮಗನ್ನ ಒಬ್ಬ ಪ್ರಧಾನಮಂತ್ರಿ ಕಚೇರಿಯಲ್ಲಿ ಗೃಹ ಕಚೇರಿಯಲ್ಲಿ ಕೂರಿಸಿ ನನಗೆ ಅದೊಂದು ಔತಣ ಕೊಡ್ತಾರೆ ಅಂತ ಅದಕ್ಕಿಂತ ಬಗ್ಗೆ ನಮಗೆ ಇನ್ನೇನು ಬೇಕಾಗಿಲ್ಲ. ಯಾವುದು ಎಷ್ಟು ದುಡ್ಡು ಕೊಡ್ಬೋದು ನನಗೆ ಇವರು, ಬೇರೆ ಯಾರಾದರೂ ಆಗ್ಬೋದು. ದೇವರಾಜೇಗೌಡ ದುಡ್ಡಿಗೆ ಮಾರಾಟವಾಗೋದಾಗಿದ್ದರೆ DK ಶಿವಕುಮಾರ್ ಅವರು ಆಫರ್ ಕೊಟ್ಟಾಗ ಅವ್ರ ಕಡೆಯವ್ರು ಆಫರ್ ಕೊಟ್ಟಾಗ ಆಗಲೇ ನಾನು ಮಾರಾಟ ಆಗ್ತಿದ್ದೆ. ನಾನಲ್ಲಿ ನನಗೆ ಆ ಬದುಕಿಲ್ಲ. ಆ ಮಾರಾಟಕ್ಕೆ ಒಪ್ಪದೇ ಇದ್ದಾಗ ನಾನು ಜೈಲು ಸೇರೋ ಪರಿಸ್ಥಿತಿ ಬಂತು. ಒಂದು ನಾನು ರಾಜ್ಯ ಸರ್ಕಾರಕ್ಕೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾನಲ್ಲಿ ಮಹಾಭಾರತದ ಅಂತ್ಯದಲ್ಲಿ ಯಾವ ರೀತಿ ಬೃಹನ್ನಳೆ ಬಂದು ತನ್ನ ಯುದ್ಧವನ್ನು ಸಮಾಪ್ತಿ ಮಾಡ್ತಾರೆ, ಆ ಥರ ಕೌರವ ಸಾಮ್ರಾಜ್ಯವನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಮಾಪ್ತಿ ಮಾಡೋಕ್ಕೋಸ್ಕರನೇ ಒಬ್ಬ ಖಾಸಗಿ ವ್ಯಕ್ತಿಯನ್ನು ಮಾಡಿಕೊಂಡಿದ್ದೀರ ನೀವಲ್ಲಿ. ಅವನ ಮುಖಾಂತರ ಹಲವಾರು ಹನಿ ಟ್ರ್ಯಾಪ್ಗಳು, ಹಲವಾರು ಕೇಸ್ಗಳು, ಬೇಕಾದಂಥ ಸೃಷ್ಟಿಗಳನ್ನು ಮಾಡಿ ಇವತ್ತು ಹಲವಾರು ನಾಯಕರುಗಳನ್ನ, BJP ನಾಯಕರುಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆದರೆ ರಾಮನಗರದ MLA ಅವರು ಇದೇ ರೀತಿ ಒಂದು 354A ಕೇಸ್ ಆಗಿತ್ತು ಒಂದಲ್ಲಿ, ಒಬ್ಬ ಹೆಣ್ಮಗಳ ಬಗ್ಗೆ ಅಶ್ಲೀಲವಾದ ವಿಡಿಯೋ ಕಳಿಸ್ತೆ ಅಂತ ಅಂದಾಗ ಯಾವ ವ್ಯಕ್ತಿ ಆ ವಿಡಿಯೋ ಬಗ್ಗೆ ಅರಿಬಿಟ್ಟು ಅವನ್ನ ಅರೆಸ್ಟ್ ಮಾಡಿಸಿ ಒಳಗೆ ಹಾಕಿದ್ರು ಅವನ್ನ. ಇಲ್ಲೇನಾಗ್ತಾ ಇದೆ ಅಂತ ಅಂದರೆ, ಯಾವ ವ್ಯಕ್ತಿ ಅದರಲ್ಲಿ ಅವರನ್ನ ಲೈಂಗಿಕ ಕಿರುಕುಳ ಜೊತೆಗೆ ಅತ್ಯಾಚಾರ ಕೇಸಲ್ಲೂ ಕೂಡ ಫಿಕ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಇದು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಪರಮಾವಧಿ. ಇದು ನೂರಾರು ನಿದರ್ಶನಗಳು ನನ್ನ ಹತ್ರ ಇದ್ದಾವೆ ಇಲ್ಲಿ. ನಾನು ಸುಮಾರು 3 ತಿಂಗಳ ಹಿಂದೆ ನಾನು ಜೈಲಿಂದ ಬಿಡುಗಡೆಯಾಗಿ ಬಂದ ತಕ್ಷಣ ದೆಹಲಿಗೆ ಹೋದೆ. ನಿಮ್ಗೆಲ್ಲರಿಗೂ ಆಶ್ಚರ್ಯ ಇರ್ಬೋದಲ್ಲಿ. ನಾನು ಹೋಗಿ ನಮ್ಮ ನಾಯಕರನ್ನು ಭೇಟಿ ಮಾಡಿದೆ. ನಾನಲ್ಲಿ ಅವತ್ತನ್ನು ಕುಮಾರಸ್ವಾಮಿಯನ್ನು ಭೇಟಿ ಮಾಡಿದೆ, ಮಾಧ್ಯಮದಲ್ಲಿ ಕೂಡ ಬಂತು. ನಮ್ಮ ನಾಯಕರು ಭೇಟಿ ಮಾಡಿದಾಗ ಅಲ್ಲಿ ಹಾಗೆ ತೋರಿಸಿದ್ರು, ನೋಡಿ ಯಾರೊಬ್ಬ ಬಂದು ಹೋಗಿದೆ ನೋಡಿ ಅಂತ ನನಗೆ ವಿತ್ ವಿಡಿಯೋ ಫೋಟೋ ಸಮೇತ ತೋರಿಸಿದ್ರು. ಈ ಮಾಧ್ಯಮದ ಮುಂದೆ ಗೊತ್ತಾಗ್ತದಲ್ಲಿ ಯಾವ ವ್ಯಕ್ತಿ ಹೋಗಿ ಅಮಿತ್ ಶಾ ಅವರು ಭೇಟಿ ಮಾಡಿದ್ರು, ಯಾವ ವ್ಯಕ್ತಿ ಮೋದಿ ಅವರು ಭೇಟಿ ಮಾಡಿದ್ರು, ಏನು ಅವ್ರ ಕೇಳಿಕೆ ಬಂದರು ಅಂತೇಳಿ. ನನ್ನ ಅವತ್ತು ಸರ್ಪಾಸ್ತ್ರವನ್ನು ಕೆಳಗೆ ಇಡ್ಲಿಕ್ಕೆ ಅದೇ ಕಾರಣ, ಪ್ರಮುಖ ಕಾರಣ. ಇವತ್ತು ಕೂಡ ನನ್ನ ಬತ್ತಳಿಕೆಯಿಂದ ಸರ್ಪಾಸ್ತ್ರ ಹೊರಡ ತೆಗೆದಿಲ್ಲ. ನಾನು ತೆಗೆದ ದಿವಸ ಈ ಭ್ರಷ್ಟರ ಸಂಹಾರ ಶಾಶ್ವತ ನಾಶ ಆಗ್ತದೆ. ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತೀನಿ ನಾನು. ಅಧಿಕಾರ ಅಹಮ್ಮಲ್ಲಿ ಮೆರಿಬೇಡಿ ನೀವು. ಅಧಿಕಾರ ಅಹಮ್ಮು ಶಾಶ್ವತವಲ್ಲ, ಅದು ಕಾಲಚಕ್ರ. ಅದು ಇವತ್ತು ನಿಮ್ಮ ಸಾಮ್ರಾಜ್ಯ ಕಟ್ಟಿದ್ದೀರ. ಇವತ್ತು ಎಲ್ಲ ಅಧಿಕಾರಿಗಳು ನಿಮ್ಮ ಕಪಿ ಮುಷ್ಟಿಯಲ್ಲಿದ್ದಾರೆ. ಇವತ್ತು ಎಷ್ಟು ಜನ ಕೇಸ್ ಹಾಕ್ತೀರಾ, ಎಷ್ಟು ಜನ ಒಳಗೆ ಹಾಕಿಸ್ತೀರಾ. ನಾಳೆ ನಿಮ್ಮ ಪಕ್ಷದ MLAಗಳ ಮೇಲೆ ಕೂಡ ನೀವು ನಾಳೆ ಮಾಡಲ್ಲ ಅಂತ ಏನು ಗ್ಯಾರಂಟಿ ಏನಿಲ್ಲ. ಅವ್ರ ಪಾಪ ಅವ್ರ ಮೇಲೂ ಮಾಡ್ತೀರಾ, ಪಾಪದವ್ರ ಮೇಲೆ. ನಾನು ಇಷ್ಟೇ ಹೇಳಲಿಕ್ಕೆ ಇಚ್ಛೆಪಡೋದಲ್ಲಿ, ನನ್ನ ಕಾಂಗ್ರೆಸ್ ಮಿತ್ರರಿಗೆ ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ನೀವಲ್ಲಿ ಪ್ರಾಮಾಣಿಕವಾಗಿ ಜನಗಳ ಮನಸ್ಸನ್ನು ಗೆಲ್ಲಿ. ನೀವು ಪ್ರಾಮಾಣಿಕವಾಗಿ ಈ ಜನಗಳ ಸಹ ಹೋರಾಟ ಮಾಡಿ. ನೀವಲ್ಲಿ ಇಂಥ ಪಾಪ ಕೃತ್ಯಗಳಿಗೆ ಕೈ ಹಾಕ್ಬಿಡಿ. ನೀವು ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕಕ್ಕೆ ಒಂದು ಪವಿತ್ರವಾದ ಹೆಸರಿತ್ತು. ಕರ್ನಾಟಕ ಅಂತ ಅಂದರೆ ಅಚ್ಚು ಕನ್ನಡದ ಆರತಿ ಅಂತೇಳಿ ಆ ಹಾಡನ್ನು ಕೇಳ್ತಿದ್ರೆ ಎಂಥರೂ ಕೂಡ ಮಂತ್ರಮುಗ್ಧರಾಗಬೇಕು. ಇವತ್ತು ಕರ್ನಾಟಕ ಅಂತ ಅಂದರೆ ಕಾಮಲೀಲೆಯ ನಾಡಾಗ್ಬಿಟ್ಟಿದೆ. ಇವತ್ತು ಅದನ್ನು ಇವತ್ತು ಇಡೀ ಜಗತ್ತಿಗೆ ಪರಿಚಯಿಸ್ತಾ ಇದ್ದಾರೆ. ಇವತ್ತು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಮುಂದೊಂದು ದಿವಸ ಇದಕ್ಕೆ ನೀವು ಅಂತ್ಯ ಆಡಬೇಕಾಗ್ತದಲ್ಲಿ ನೀವು ಕೂಡ ಈ ಸುಳಿಯಲ್ಲಿ ಸಿಕ್ಕಾಕೋತೀರ. ನಿಮ್ಮವು ಸಾವಿರಾರು ಹಗರಣಗಳು ಬೇರೆ ಬೇರೆಯವ್ರ ಕೈಲಿದ್ದಾವೆ ಇಲ್ಲಿ. ಹಾಗಂತೇಳಿ ನಾನು ಜಿಲ್ಲೆಯ ಕೆಲವು ಪ್ರಮುಖ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂತಂದರೆ, ಸರ್ಕಾರ ಇವತ್ತಿರ್ತದೆ, ನಾಳೆ ಹೋಗ್ತದೆ. ಆದರೆ ನಿಮ್ಗೆ 55 ವರ್ಷ ತನಕ ಕೂಡ ನಿಮ್ದು ಅಧಿಕಾರ ಇರ್ತದೆ ಇಲ್ಲಿ. ಸರ್ಕಾರ ಇವತ್ತು ಹೋದ ನಂತರ ಒಂದು ಸರ್ಕಾರದ ಪರವಾಗಿ ಕೆಲಸ ಮಾಡಿದಾಗ ನಾಳೆ ಇನ್ನೊಂದು ಸರ್ಕಾರದಕ್ಕೆ ನೀವು ಗುಲಾಮರಾಗಬೇಡಿ. ನೀವಲ್ಲಿ ನಿಮ್ಮ ಪ್ರಾಮಾಣಿಕತನ, ನಿಮ್ಮ ಆಡಳಿತ ವೈಖರಿ ಜನ ಮೆಚ್ಚೋ ಥರ ಇರಬೇಕು. ನಾಗರಿಕರು ನಿಮ್ಮನ್ನು ಇಷ್ಟಪಡಬೇಕು. ನೀವು ನಿವೃತ್ತಿ ಆದಾಗ ಆ ಜಿಲ್ಲೆಯ ನಾಗರಿಕರ ಕಣ್ಣಲ್ಲಿ ನೀರು ಬರಬೇಕು. ಇಂಥ ವ್ಯಕ್ತಿಗಳನ್ನ ಕಳಿಸ್ಕೊಡ್ತಿದ್ದೀವಲ್ಲ ಅಂತೇಳಿ, ಇಂಥ ಕಚಡ ಅಧಿಕಾರಿಗಳನ್ನು ಈ ಜಿಲ್ಲೆಗೆ ತಂದುವಲ್ಲ ಅಂತೇಳಿ ಯಾರು ಕೂಡ ಇಡೀ ಶಾಪ ಹಾಕಬಾರ್ದು. ಆ ರೀತಿಯಲ್ಲಿ ನೀವು ಕೆಲಸ ಮಾಡಿ ಅಂತ ಹೇಳ್ತಾ ಈ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ನಾನು ಮನವಿ ಮಾಡ್ತೀನಿ. ಅಲ್ಲಿ ನಾನು ಯಾವುದೇ ಹಣ ಆಮಿಷಕ್ಕೆ ಬಲಿಯಾಗಿಲ್ಲ. ನಾನು ಹೋರಾಟಕ್ಕೆ ಬ್ರೇಕ್ ಹಾಕಿಲ್ಲ. ನಾನು ಮಾಧ್ಯಮದ ಮುಂದೆ ಬರ್ತಾ ಇಲ್ಲ ಅಷ್ಟೇ. ನಾನಲ್ಲಿ ಯಾವ ಕೇಸು ವಾಪಸ್ ತೆಗೆದಿಲ್ಲ. ನಾನಲ್ಲಿ ಹೈಕೋರ್ಟಲ್ಲಿ ಕೇಸು ವಾಪಸ್ ತೆಗೆದಿಲ್ಲ, ಸುಪ್ರೀಂ ಕೋರ್ಟ್ ಕೇಸು ವಾಪಸ್ ತೆಗೆದಿಲ್ಲ. ಎಲ್ಲ ನಡೀತಾ ಇದೆ. ಇಲ್ಲಿ ಏನಾಗಬೇಕು ಅದು ಸಂದರ್ಭ ಬಂದಾಗ ಅದಕ್ಕೆ ಸರಿಯಾದಂಥ ಉತ್ತರ ಸಿಗ್ತದಲ್ಲಿ ಸಿಕ್ಕಿದಾಗ ನಾನು ಸಮಂಜಸವಾದ ಉತ್ತರವನ್ನು ಮಾಧ್ಯಮದ ನೀವೇ ಕೊಡ್ತೀರ. ನಾನು ಹೇಳೋದು ಬೇಕಾಗಿಲ್ಲ.
ಸತ್ಯಾಸತ್ಯತೆ ನಿಮಗೆ ಅವತ್ತೇ ಗೊತ್ತಾಗ್ತದೆ. ಹಾಗಾಗಿ ನಾನು ಭಾಳ ಪ್ರಮುಖವಾದ ವಿಚಾರ ಏನು ಅಂತಂದರೆ, ದಯಮಾಡಿ ಎಲ್ಲೂ ಕೂಡ ದೇವರಾಜೇಗೌಡರ ಬಗ್ಗೆ ಹಗುರವಾಗಿ ನಾಗರಿಕರಲ್ಲಿ ಭಾವನೆಗಳು ಬರೋದು ಬೇಡ. ಮಾತಾಡ್ತೀರಾ ಅಂತಲ್ಲ, ಹಣದ ಆಮಿಸಿಗೆ ದೇವರಾಜೇಗೌಡರನ್ನ ಕೊಂಡುಕೊಳ್ಳುವಂಥ ವ್ಯಕ್ತಿ ಈ ಜಗತ್ತಲ್ಲಿ ಯಾರೂ ಹುಟ್ಟಿಲ್ಲ. ಯಾಕೆಂದರೆ ಈ ವ್ಯಕ್ತಿ ವ್ಯಾಪಾರಕ್ಕೆ ಇಲ್ಲ.